ಶ್ರೀಧರ ಭಟ್, ಸಿದ್ಧರ ಪೀಠ ಶಿವಯೋಗಿ ಶಿವರಾಮ್ ಅವರ ವಿದ್ಯಾರ್ಥಿ. ಈಗ ಈ ಹಿಂದೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಅದೇ ರೀತಿ ನಮ್ಮ ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಅನ್ನು ಮಾಡಲಿಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಸ್ಪೆಷಲ್ ವಾಯುಸ್ ಮತ್ತು ನಾಡೀಸಿನ ಅನುಭವವನ್ನು ನಾನು ನಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. ಹಾಗಾಗಿ 5 ನಾಡಿಗಳು ಮತ್ತು 5 ವಾಯುಗಳು ಇವೆ. ಇದರಲ್ಲಿ ಕಾಲಿನಿಂದ ಬರುವಂತಹ ಒಂದು ವಾಯು ಮುಖ್ಯಾನ್ ವಾಯು ಅಂತ ಕರಿತೇವೆ ನಾವು. ಇದು ನಮ್ಮ ಕಾಲಿನ ಸ್ನಾಯುಗಳಿಂದ, ಕಾಲು ಅಂತ ಹೇಳಿದರೆ ಇರುವಂತದ್ದು ಯಾವುದು, ಕಾಲಿನಲ್ಲಿ ನಾವು ದ್ವಿಹೃದಯ ಅಂತ ಕರಿತೇವೆ, ಸೆಕೆಂಡ್ ಹಾರ್ಟ್ ಅಂತ ಕರಿತೇವೆ, ಕಾಫ್ ಮಸಲ್. ನಮ್ಮ 2 ಕಾಲಿನ ಕಾಫ್ ಮಸಲ್ನಿಂದ ಈ ಮುಖ್ಯಾನ್ ವಾಯುವನ್ನು ನಾವು ಧ್ಯಾನ ಮಾಡಿದಾಗ, ಅದಕ್ಕೆ ಧ್ಯಾನಕ್ಕೆ ಪ್ರಾಣಾಯಾಮ ಇದೆ, ಮಂತ್ರ ಇದೆ, ಇದೆಲ್ಲವೂ ಇದೆ. ಮತ್ತೆ ಸಂಬಂಧಪಟ್ಟಂತಹ ವ್ಯಾಯಾಮವನ್ನು ನಾವು ಮಾಡಬೇಕು. ಅದೆಲ್ಲ ಮಾಡಿದ ನಂತರ ನಾವು ಈ ವಾಯುವನ್ನು ಧ್ಯಾನ ಮಾಡಿದಾಗ ಕಾಲಿನಿಂದ ಚಲನ ಶುರು ಆಗ್ತದೆ. ಆ ಚಲನ ಭುಜದವರೆಗೆ ಹೋಗಿ ಮತ್ತೆ ಕಣ್ಣಿಗೆ, 2 ಕಾಲಿನಿಂದಲೂ ಭುಜದವರೆಗೆ ಹೋಗಿ ಕಣ್ಣುಗಳಿಗೆ ಹೋಗಿ ಮತ್ತೆ ಮೇಲ್ಭಾಗಕ್ಕೆ ಮೆದುಳಿಗೆ ಹೋಗ್ತದೆ. ಹಾಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಿಜವಾಗಿ ಯಾರು ಕೆಳಗಿಂದ ರಕ್ತವನ್ನು ಪಂಪ್ ಮಾಡಿಕೊಂಡು, ಯಾರು ಹೆಚ್ಚು ಹೊತ್ತು ನಿಂತುಕೊಂಡು ಕೆಲಸ ಮಾಡ್ತಾರಲ್ಲ, ಯಾವ್ದು ಅಂಥವರಿಗೆ ಒಂದು ಸಮಸ್ಯೆ ಬರ್ತದೆ, ವೆರಿಕೋಸ್ ವೈನ್. ಅದಕ್ಕೆ ಇದು ಅತ್ಯುತ್ತಮವಾದ ಚಿಕಿತ್ಸೆ. ಈಗ ಆಯುರ್ವೇದದಲ್ಲಿ ಇದೆ, ಅದು ಉಪ್ಪು ನೀರಿನಲ್ಲಿ ಇಳಿಸ್ತಾರೆ. ಆದರೆ ಅದೇ ಕ್ರಿಯೆ ಕೇವಲ ಮಂತ್ರ ಮತ್ತು ಮುದ್ರೆಗಳಿಂದ ಈ ರೀತಿಯ ಅನುಭವ ಆಗ್ತದೆ. ಇನ್ನು 2ನೇದ್ದು ಭೈರವ ವಾಯು. ಈ ಭೈರವ ವಾಯು ಇರುವಂಥದ್ದು ನಮಗೆ ಇದು ಹೃದಯ ಭಾಗದಲ್ಲಿರುವಂಥದ್ದು. ಹೃದಯ ಭಾಗಕ್ಕೆ ಚೈತನ್ಯವನ್ನು ಕೊಡ್ತದೆ. ಹೃದಯ ಭಾಗ ಅಂತ ಹೇಳಿದ್ರೆ ನಾವೀಗ ನಮ್ಮ ಕೈಯಲ್ಲಿ ರಿಸ್ಟ್ ಇರುತ್ತೆ, ನಾವು ವಾಚ್ ಕಟ್ಟುತ್ತೇವಲ್ಲ, ವಾಚ್ ಆಗ್ಲಿ ಬಳೆ ಆಗ್ಲಿ ನಾವು ಹಾಕ್ತೇವಲ್ಲ. ಈ ಬಳೆ ಏನ್ ಮಾಡ್ತದೆ ಅಂತ ಕೇಳಿದರೆ, ನಮ್ಮ ಹೃದಯದ ಒಂದು ಪರೆ ಇದೆ, ಆ ಪರೆಗೆ ಇದು ಚೈತನ್ಯವನ್ನು ಕೊಡ್ತದೆ. ಹೃದಯದ ಪರೆ ಗೊತ್ತುಂಟಲ್ಲ, ಪೆರಿಕಾರ್ಡಿಯಂ ಪರೆ ಒಂದು ಸಂರಕ್ಷಣೆ ಮಾಡ್ತದೆ. ಆ ಪೆರಿಕಾರ್ಡಿಯಂ ಪರೆಗೆ ಎಲ್ಲಿ ಚಲನೆಯನ್ನು ಉಂಟು ಮಾಡುತ್ತದೆ ಈ ವಾಯು, ಇದೇನಾಗ್ತದೆ, ಇದು ಹೃದಯಕ್ಕೆ ಸಂರಕ್ಷಣೆ ನೀಡುವಂತಹ ಪೆರಿಕಾರ್ಡಿಯಂ ಪರೆಯನ್ನು ಸಂರಕ್ಷಿಸ್ತದೆ. ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ರೋಗಗಳನ್ನು ಇದು ನಿಯಂತ್ರಿಸುತ್ತದೆ. 3ನೇ ವಾಯು ಅಂತರ್ಯಾಮಿ ವಾಯು. ಈ ಅಂತರ್ಯಾಮಿ ವಾಯು ನಮ್ಮ ಹೃದಯ ಅಂದ್ರೆ ಎದೆಯ ಭಾಗದಲ್ಲಿರುವಂಥದ್ದು, ಬಯೋಲಾಜಿಕಲ್ ಹೃದಯ ಅಲ್ಲ, ಅನಾಥ ಚಕ್ರದ ಭಾಗದಲ್ಲಿರುವಂಥದ್ದು. ಇದೇನಾಗ್ತದೆ, ಈ ವಾಯುವನ್ನು ಧ್ಯಾನ ಮಾಡಿದಾಗ ಇದಕ್ಕೂ ಇದರದ್ದೇ ನಿಶ್ಚಿತವಾದಂತಹ ಆಕ್ಟಿವೇಶನ್ ಅಲ್ಲಿ ಇರ್ತದೆ. ಅದನ್ನು ಮಾಡಿ ಇದು ಶ್ವಾಸಕೋಶಗಳಿಗೆ ಮತ್ತು ಹೃದಯಕ್ಕೆ ಶಕ್ತಿಯನ್ನು ಕೊಡ್ತದೆ. ಇದು ಹೆಚ್ಚು ಒಂದು ಹಾರ್ಮೋನು ಬಿಡುಗಡೆ ಆಗ್ತದೆ. ಯಾಕೆಂದ್ರೆ ನಮಗೆ ಥೈಮಸ್ ಗ್ರಂಥಿ ಇರುವ ಭಾಗದಲ್ಲಿರುವಂಥದ್ದು. ನಾವು ಒಳ್ಳೆ ಹ್ಯಾಪಿಯಾಗಿರ್ಬೋದು. ಈಗ ಕೆಲವರೆಲ್ಲ ನೆಗಾಡಿಕೊಂಡೇ ಇರ್ತಾರಲ್ಲ, ಅಂತವರಿಗೆ ಈ ವಾಯು ಹೆಚ್ಚು ಆಕ್ಟಿವೇಟ್. ಅಂತರ್ಯಾಮಿ ವಾಯು ಇದು ಒಂದು ರೀತಿಯ ಸಂತೋಷದ ಅನುಭವವನ್ನು ಕೊಡ್ತದೆ. ಇನ್ನು 4ನೇ ವಾಯು ಪ್ರವಂಜನ ವಾಯು. ಇದೀಗ ನಾನು ಹೇಳ್ತಾ ಇರೋದು ಬಯೋಲಾಜಿಕಲ್ ಹೃದಯಕ್ಕೆ ಇರುವಂಥದ್ದು. ಹೃದಯದ ಎಲ್ಲ ಸ್ನಾಯುಗಳಿಗೆ, ಹೃದಯದಲ್ಲಿ ಪೇಸ್ ಮೇಕರ್ ಸ್ನಾಯುಗಳಿದೆ. ಈ ಪೇಸ್ ಮೇಕರ್ ಸ್ನಾಯುಗಳಿಗೆ ಶಕ್ತಿ ಕೊಡುವಂಥದ್ದು ಈ ವಾಯು. ಹಾಗಾದ್ರೆ ನಮ್ಮ ಹೃದಯ ಸ್ಟ್ರಾಂಗ್ ಆಗಿಯೇ ಇರ್ತದೆ, ಹಾಗೆ ಆ ಕಾರ್ಯವನ್ನು ಮಾಡ್ತದೆ. ಮತ್ತೆ ಹೃದಯದ ಶಕ್ತಿಗಳಿಗೆ, ಸ್ನಾಯುಗಳಿಗೆ ಶಕ್ತಿ ಕೊಟ್ಟಾಗ ನಮಗೊಂದು ಒಂದು ಶರೀರಕ್ಕೆ ಒಂದು ಉಲ್ಲಾಸಮಯವಾದಂತಹ ಒಂದು ವಿಚಾರ ಇರ್ತದೆ. ಇನ್ನು 5ನೇ ವಾಯು ಕಂದರ್ಪ ವಾಯು. ಈ ಕಂದರ್ಪ ವಾಯು ಮೂಲಾಧಾರದ ಭಾಗದಲ್ಲಿರುವಂಥದ್ದು. ನೇರವಾಗಿ ಈ ಕಂದರ್ಪ ವಾಯುವನ್ನು ಕ್ರಿಯಾಶೀಲಗೊಳಿಸಿದಾಗ ನಮ್ಮ ಲೈಂಗಿಕ ಅವಯವಗಳಿಗೆ ಒಂದು ರೀತಿಯ ಚೈತನ್ಯವನ್ನು ಕೊಡ್ತದೆ. ಹಾಗೆ ಲೈಂಗಿಕ ಅವಯವಗಳಿಗೆ ಅಂದ್ರೆ ಈಗ ನಮ್ಮ ಹೇಳುವುದಾದರೆ ನಾವು ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಎಲ್ಲ ಇರ್ತದೆ, ಆ ಭಾಗಕ್ಕೆ ಇದು ಚೈತನ್ಯವನ್ನು ಕೊಡ್ತದೆ.
ಮತ್ತು ಒಂದು ರೀತಿಯ ಚಲನೆ ಅನುಭವ ಆಗ್ತದೆ. ಏನು ಲೈಂಗಿಕ ಸಂಪೂರ್ಣ ಅವಯವಗಳಿಗೆ ಚಲನೆ ಅನುಭವ ಆಗ್ತದೆ. ಇದರ ನಿಯಂತ್ರಣವು, ಇದರ ಉತ್ತೇಜನವೂ ಮಾಡುವಂತಹ ಸಾಮರ್ಥ್ಯ ಇದಕ್ಕೆ ಇರ್ತದೆ. 6ನೇ ನಾಡಿ ಚಿತ್ರಿಣಿ ನಾಡಿ. ಚಿತ್ರಿಣಿ ನಾಡಿ ಇದು ಕುಂಡಲಿನಿ ಶಕ್ತಿಯನ್ನು, ಚೈತನ್ಯವನ್ನು ಉತ್ತೇಜಿಸುವಂತಹ ನಾಡಿ ಈ ಚಿತ್ರಿಣಿ ನಾಡಿ. ನೇರವಾಗಿ ಕೆಳಭಾಗದಿಂದ ಮೇಲ್ಭಾಗದವರೆಗೆ, ಎಲ್ಲಿವರೆಗೆ? ಇದು ಕಿವಿಯ ಭಾಗದಿಂದ ಮೆದುಳಿನವರೆಗೆ ಹೋಗ್ತದೆ. ಕೆಳಗಿನಿಂದಲೇ ಕುಂಡಲಿನಿ, ಇದು ಬಣ್ಣ, ಬೇರೆ ಬೇರೆವಾದ ಬಣ್ಣವನ್ನು ಅನುಭವ ಆಗ್ತದೆ ಇದು ಧ್ಯಾನ ಮಾಡಿದ ನಂತರ. ಆಮೇಲೆ ಚೈತನ್ಯ, ಬಣ್ಣ ಮತ್ತು ಚೈತನ್ಯದ ಅನುಭವ ಆಗ್ತದೆ ಚಿತ್ರಿಣಿ ನಾಡಿ. ಮುಂದಿನದ್ದು ವಜ್ರನಾಡಿ. ಈ ಚಿತ್ರಿಣಿ ನಾಡಿ ಕೂಡ ವಜ್ರನಾಡಿಯ ಜೊತೆಯಲ್ಲಿರುವಂಥದ್ದು. ಇದೇನು ಮಾಡುತ್ತದೆ ಅಂದ್ರೆ ಕೆಳಗಿನಿಂದ ಮೇಲಿನವರೆಗೆ, ಎಲ್ಲಿ ಮೂಲಾಧಾರ ಚಕ್ರದಿಂದ ಒಂದೊಂದೇ ಚಕ್ರವನ್ನು ನಾವು ದಾಟುತ್ತೇವಲ್ಲ, ಆ ಅನುಭವವನ್ನು ಇದು ಕೊಡ್ತದೆ. ಕುಂಡಲಿನಿ ಮೇಲಕ್ಕೆ ಹೋಗ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು 8ನೇದು ಬ್ರಹ್ಮನಾಡಿ. ಬ್ರಹ್ಮನಾಡಿ ಆದ್ರೆ ಮೂಲ ಭಾಗದಿಂದ ಪ್ರತಿಯೊಂದು ಚಕ್ರದಲ್ಲಿ ಹಾದು ಹೋಗುವಂತ ಅನುಭವ ಆಗ್ತದೆ. ಬ್ರಹ್ಮನಾಡಿ ಇದು ಮಾಡಿದ್ರೆ ಕುಂಡಲಿನಿ ನಾಡಿಗೆ ಇದು ವೇಗತೆಯನ್ನು ಕೊಡ್ತದೆ. ಪ್ರತಿ ಚಕ್ರದಲ್ಲೂ ಹೋಗುವಾಗಂತ ಅನುಭವ ಆಗ್ತದೆ. ಇನ್ನೊಂದು ವಾರುಣಿ ನಾಡಿ. ಈ ವಾರುಣಿ ನಾಡಿ ಏನ್ ಮಾಡ್ತದೆ ಅಂದ್ರೆ ನಮ್ಮ ಇಡೀ ಶರೀರದ, ಇದು ಅನಾಥಕ್ಕೆ ಸಂಬಂಧಪಟ್ಟದ್ದು, ಅನಾಥಕ್ಕೆ ಲಿಂಕ್ ಇರುವಂತದ್ದು. ಚರ್ಮದ, ಒಟ್ಟು ಚರ್ಮದ, ನಮಗೆ ಹಿಂದೆ ದೇಹಧಾರಣ ರೀತಿಯಲ್ಲಿ ಆದಂತ ಅನುಭವ ಈ ಚರ್ಮದ ಒಂದು ಚೈತನ್ಯವನ್ನು ಕೊಡ್ತದೆ, ಒಂದು ತೇವಯುಕ್ತವನ್ನಾಗಿ ಮಾಡ್ತದೆ. ಇಡೀ ಶರೀರದಲ್ಲಿ ಚರ್ಮ ಇದೆ ಅಂತ ಹೇಳುವಂತ ಅನುಭವ ಆಗ್ತದೆ. ಚರ್ಮ ತೇವಯುಕ್ತ ಆದ್ರೆ ನಮಗೆ ಯಾವುದೇ ಸ್ಕಿನ್ ಅಲರ್ಜಿಗಳು ಬರುವುದಿಲ್ಲ, ಅದಕ್ಕೆ ಸಹಾಯ ಮಾಡ್ತದೆ. ಕೊನೆಯದಾಗಿ ಸರಸ್ವತಿ ನಾಡಿ. ಈ ಸರಸ್ವತಿ ನಾಡಿ ಏನ್ ಮಾಡ್ತದೆ? ಸರಸ್ವತಿ ನಾಡಿಯನ್ನು ಧ್ಯಾನಿಸಿದಾಗ ಇದು ನೇರವಾಗಿ ನಮ್ಮ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟದ್ದು. ಅದು ಧ್ಯಾನ ಮಾಡಿದ ಕೂಡಲೇ ನಮ್ಮ ಇಡೀ ಸೌಂಡ್ ಬಾಕ್ಸಿನಿಂದ ನಾಲಿಗೆಯವರೆಗೆ ಒಂದು ರೀತಿಯ ವೈಬ್ರೇಷನ್ ಅನುಭವ ಆಗ್ತದೆ. ಏನೋ ಒಂದು ಮಾತನಾಡುವಂತ ಒಂದು ನಮಗೆ ಉಪಕ್ರಮಿಸಿದ ಹಾಗೆ ಆಗ್ತದೆ. ನಾಲಿಗೆಯಲ್ಲಿ ಒಂದು ರೀತಿಯ ಕೂಲಿಂಗ್ ಅನುಭವ ಆಗ್ತದೆ. ಇದಿಷ್ಟು ನಾವು ಈಗ ಕಲ್ತಿರುವಂತಹ ನಮ್ಮ ಸ್ಪೆಷಲ್ ವಾಯು ಮತ್ತು ನಾಡಿ ಅನುಭವವಾಗಿದೆ. ನಮಗಿದು ಕಲಿಬೇಕಿದ್ರೆ ನಮ್ಮ ಗುರುಗಳಾದಂತಹ ಶಿವಯೋಗಿ ಶಿವರಾಜನನ್ನು ಸಂಪರ್ಕಿಸಿ ನಮ್ಮ ಈ ಅನುಭವವನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ.